ಜಸ್ಟ್ ಇವಾಗ ತಾನೆ ಹಾಟ್ ಸ್ಟಾರ್ ಅಲ್ಲಿ ಕ್ಷೇತ್ರಪತಿ ಮೂವಿ ನೋಡಿದೆ, ತುಂಬಾ ಬೇಜಾರಾಯ್ತು. ಬೇಜಾರ್ ಏನಕ್ಕಾಯ್ತು ಅಂದ್ರೆ ಈ ತರ ಮೂವಿ ನಾನು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ದಂತ ತುಂಬಾ ಬೇಜಾರಾಯ್ತು. ಈ ಮೂವಿ ಥಿಯೇಟರ್ ಅಲ್ಲಿ ಮಿಸ್ ಮಾಡಬಾರ್ದಾಗಿತ್ತು, ಬಟ್ ಮಿಸ್ ಆಯ್ತು. ಬಟ್ ಅವತ್ತಿಂದ ವೇಟ್ ಮಾಡ್ತಾ ಇದ್ದೆ. ರೀಸೆಂಟ್ ಆಗಿ ಹಾಟ್ ಸ್ಟಾರ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ, ಸೊ ಒಂದ್ಸರಿ ನೋಡಿ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇದೆ. ನಮ್ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾನ, ನಮ್ ಸಮಸ್ಯೆನ ನಾವ್ ಯಾವತ್ತೂ ಬಗೆಹರಿಸ್ಕೊಳಂಗಿಲ್ಲ. ಯಾರೋ ಒಬ್ರು ಬಂದು ನಮ್ ಸಮಸ್ಯೆ ಬಗೆಹರಿಸ್ತಾರಂತ ಕಾಯ್ಕೊಂಡ ಕುಂತಿರ್ತೀವಿ. ನವೀನ್ ಶಂಕರ್ ಅವ್ರದ್ದು ಮಾತ್ರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಒಂದು ಒಳ್ಳೆ ಮೆಸೇಜ್ ವಿತ್ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್. ಲಾಸ್ಟ್ ಮೂಮೆಂಟ್ ಅಲ್ಲಿ ರೈತರೆಲ್ಲ ಟ್ರಿಕ್ ನಡೆಸ್ತಾರೆ, ಬಟ್ ನವೀನ್ ಶಂಕರ್ ಅವ್ರದೇ ಆದ ಐಡಿಯಾ ಆಗಿರುತ್ತೆ. ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಇದು ನಿಜಾನೇ ಅಲ್ವಾ, ರೈತರಿಗೆ ಅವ್ರದೇ ಆದ ಲಾಭದ ಬೆಲೆ ಇರಬೇಕು. ಸೊ ಅದನ್ನ ಸಖತ್ತಾಗಿ ತೋರಿಸಿದ್ದಾರೆ ಈ ಮೂವಿಯಲ್ಲಿ. ಒಂದ್ಸರಿ ನೋಡಿ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಸರ್, ಸೂಪರ್ ಆಗಿದೆ ನಿಮ್ ಪರ್ಫಾರ್ಮೆನ್ಸ್ ಕೂಡ. ಆಮೇಲೆ ರೀಸೆಂಟ್ ಆಗಿ ನವೀನ್ ಶಂಕರ್ ಅವರು ಸ್ಟೋರಿ ಇಟ್ಟಿದ್ರು, ಎಲ್ಲೋ ಅವ್ರದೇ ಆದ ಲಾಭದ ಬೆಲೆ ಇಟ್ಕೊಂಡು ಮಾರ್ತಾ ಇದ್ರು ರೈತರು. ಬಟ್ ತುಂಬಾ ಖುಷಿ ಆಯ್ತು. ಈ ಮೂವಿಯಿಂದಾನೇ ಆ ಚೇಂಜಸ್ ಬಂತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಂದ್ರೆ ತುಂಬಾ ಸಂತೋಷ. ನಾನು ನವೀನ್ ಶಂಕರ್ ಅವ್ರನ್ನ ಒಂದ್ 2-3 ಸರಿ ಮೀಟ್ ಆಗಿದ್ದೆ, ಬಟ್ ಇದ್ರ ಬಗ್ಗೆ ಕೇಳೋಣ ಅನ್ಕೊಂಡಿದ್ದೆ, ಏನಕ್ಕೆ ರಿಲೀಸ್ ಮಾಡಿಲ್ಲ ಏನೋ ಅಂತ. ಬಟ್ ಅಷ್ಟು ಕ್ಲೋಸ್ ಆಗಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಖಂಡಿತ ಒಂದು ಒಳ್ಳೆ ಹಗ್ ಮಾಡ್ಕೊಂತೀನಿ ಸರ್. ಈ ತರ ಮೂವಿ ನೀವು ತೆಗಿಬೇಕು. ನೆಕ್ಸ್ಟ್ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ ಬರಬೇಕು ನಿಮ್ ಕಡೆಯಿಂದ. ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾವು ನೋಡಬೇಡ.